ಸರ್ಕಾರಿ ಶಾಲೆಗೋಸ್ಕರ ದಾನಿಗಳು ಭೂಮಿಯನ್ನ ದಾನ ಮಾಡಿದ್ರು ಕೂಡ ವೇಸ್ಟ್ ಆಗ್ತಾ ಇದೆ. ಬಳಕೆಗಳು ಮಾತ್ರ ಆಗ್ತಾ ಇಲ್ಲ. ಕೋಟಿ ಕೋಟಿ ಬೆಲೆ ಬಾಳುವಂತಹ ಭೂಮಿ ಸರ್ಕಾರಿ ಶಾಲೆಗೆ ದಾನ ಮಾಡಲಾಗ್ತಾ ಇದೆ. ಆದ್ರೂ ಕೂಡ ಅರ್ಧಂಬರ್ಧ ಶಾಲಾ ಕಟ್ಟಡವನ್ನ ಕಟ್ಟಿ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ಕೂಡ ತೋರ್ತಾ ಇದ್ದಾರೆ. ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದೀಗ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಮಸ್ಯೆಯ ಸುಳಿಯಲ್ಲಿ ವಿಜಯನಗರ ಜಿಲ್ಲೆಯ ಸರ್ಕಾರಿ ಪ್ರಾಥಮಿಕ ಶಾಲೆ ಇದೆ. ಇದು ಹಂಪಿನಕಟ್ಟೆ ಸರ್ಕಾರಿ ಪ್ರಾಥಮಿಕ ಶಾಲೆಯ ಕಥೆ ಮತ್ತೆ ವ್ಯಥೆ. ದಾನಿಗಳು ಕೊಟ್ಟಂತಹ ಸರ್ಕಾರಿ ಜಾಗದಲ್ಲಿ ಇನ್ನೂ ಕೂಡ ಶಾಲೆ ನಿರ್ಮಾಣವಾಗಿಲ್ಲ. ಈಗಿರುವಂತಹ ಕೊಠಡಿಗಳು ವಿದ್ಯಾರ್ಥಿಗಳಿಗೆ ಸಾಕಾಗ್ತಾ ಇಲ್ಲ. ಒಂದೊಂದು ಕೊಠಡಿಯಲ್ಲಿ ಎರಡೆರಡು ತರಗತಿಗಳು ಕೂಡ ನಡೀತಾ ಇದೆ. 750ಕ್ಕೂ ಹೆಚ್ಚು ಮಕ್ಕಳುಗಳು ಶಾಲೆಯಲ್ಲಿದ್ದಾರೆ. ಮತ್ತೆ ಸೌಲಭ್ಯಗಳು ಮಾತ್ರ ಕೊರತೆಯಾಗ್ತಾ ಇದೆ. ಸಂಬಂಧಪಟ್ಟಂತಹ ಅಧಿಕಾರಿಗಳೇ ಈ ಬಗ್ಗೆ ಸ್ವಲ್ಪ ಗಮನವನ್ನ ಹರಿಸಬೇಕು. ಯಾಕೆ ಮೌನವನ್ನ ವಹಿಸಿದ್ದೀರಿ ಅಂತ ಹೇಳಿ. ಕಲಿಯೋದಕ್ಕೆ ಮಕ್ಕಳು ಬರ್ತಾ ಇಲ್ಲ ಅಂತ ಹೇಳಿ ಒಂದೊಂದು ಕಡೆ ಸರ್ಕಾರಿ ಶಾಲೆಗಳನ್ನ ಬಂದ್ ಮಾಡ್ಕೊಳ್ತಾ ಬರ್ತಾ ಇದ್ದೀರಿ. ಬಟ್ ಆದ್ರೆ ಮಕ್ಕಳುಗಳು ಅತಿ ಹೆಚ್ಚು ಕಲಿಯೋದಕ್ಕೆ ಆಸಕ್ತಿ ವಹಿಸ್ತಾ ಇರುವಂತಹ ಸರ್ಕಾರಿ ಈ ಒಂದು ಶಾಲೆಗಳನ್ನ ಸರಿಯಾಗಿ ಸಮರ್ಪಕವಾಗಿ ನಿಭಾಯಿಸ್ತಾ ಇಲ್ಲ. ಫಲಿತಾಂಶದಲ್ಲಿ ಮುಂದೆ ಇದೆ ಈ ಒಂದು ಶಾಲೆ, ಆದ್ರೆ ಸೌಲಭ್ಯದಿಂದ ವಂಚಿತವಾಗ್ತಾ ಇದೆ. LKG ಇಂದ 10ನೇ ತರಗತಿಯವರೆಗೂ ಕೂಡ ಪಾಠವನ್ನ ಮಾಡಲಾಗುತ್ತೆ. ಈ ಒಂದು ಶಾಲೆಯಲ್ಲಿ 750ಕ್ಕೂ ಹೆಚ್ಚು ಮಕ್ಕಳಿರುವಂತಹ ಶಾಲೆಯಲ್ಲಿ ಸೌಲಭ್ಯಗಳ ಕೊರತೆ ಎದ್ದು ಕಾಣಿಸ್ತಾ ಇದೆ. ಪ್ರೌಢಶಾಲೆಯ ಕಟ್ಟಡಕ್ಕೆ ಅಂತ ಹೇಳಿ ಭೂಮಿಯೊಂದನ್ನ ದಾನವಾಗಿ ಕೊಟ್ಟಿದ್ದಾರೆ ರೈತರು. ಆದರೆ ಅರ್ಧಂಬರ್ಧಕ್ಕೆ ನಿಂತಿದೆ ಈ ಒಂದು ಕಟ್ಟಡ ಕಾಮಗಾರಿ. ಪ್ರಾಥಮಿಕ ಶಾಲೆಯಲ್ಲೇ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೂ ಕೂಡ ಪಾಠವನ್ನ ಮಾಡಲಾಗ್ತಾ ಇದೆ. ಶಾಲೆಯ 16 ಕೊಠಡಿಗಳಲ್ಲಿ 2 ಕೊಠಡಿಗಳು ಸಿಬ್ಬಂದಿಗೆ ಮೀಸಲಿಡಲಾಗಿದೆ. ಉಳಿದ 14 ಕೊಠಡಿಗಳಲ್ಲಿ ವಿದ್ಯಾರ್ಥಿಗಳಿಗೆ ಪಾಠವನ್ನ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅದು ಕೂಡ ಒಂದೇ ಕೊಠಡಿಯಲ್ಲಿ 2 ತರಗತಿಯನ್ನ ಮಾಡಲಾಗ್ತಾ ಇದೆ. ವಿದ್ಯಾರ್ಥಿಗಳಿಗೆ ಪಾಠವನ್ನ ಮಾಡಲಾಗ್ತಾ ಇದೆ. ಇಲ್ಲವೇ ಮಕ್ಕಳನ್ನ ಮರದ ಕೆಳಗೆ ಕೂರಿಸಿ ಪಾಠವನ್ನ ಮಾಡುವಂತಹ ಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. 30 ವಿದ್ಯಾರ್ಥಿಗಳಿಗೆ 1 ಕೊಠಡಿ ಅಂತ ಹೇಳಿ ಸರ್ಕಾರದ ನಿಯಮ ಕೂಡ ಇದೆ. ಆದರೆ ಆ ನಿಯಮವನ್ನ ಗಾಳಿಗೆ ತೂರಲಾಗ್ತಾ ಇದೆ. ಅನಿವಾರ್ಯ ಕೂಡ ಸೃಷ್ಟಿಯಾಗಿದೆ. ಒಂದೇ ಕೊಠಡಿಯಲ್ಲಿ ಇದೀಗ 2 ತರಗತಿಗಳು ಕೂಡ ನಡೀತಾ ಇದ್ದಾವೆ. ಗ್ರಾಮಸ್ಥರು ಕೂಡ ಎಷ್ಟೇ ಬಾರಿ ಮನವಿ ಮಾಡಿಕೊಂಡ್ರು ಯಾವುದೇ ಪ್ರಯೋಜನಗಳಾಗಿಲ್ಲ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ನೋಡಿ, ಒಂದೊಂದು ಕಡೆ ಶಾಲೆಗಳಿಗೆ ಮಕ್ಕಳು ಬರ್ತಾ ಇಲ್ಲ ಅಂತ ಹೇಳಿ ಶಾಲೆಗಳನ್ನು ಬಂದ್ ಮಾಡ್ತಾ ಇದ್ದಾರೆ ಸರ್ಕಾರದಿಂದಲೇ. ಮತ್ತೊಂದು ಕಡೆ ಶಾಲೆಗೆ ಕಲಿಯೋದಕ್ಕೆ ಮಕ್ಕಳು ಬರ್ತಾ ಇದ್ರೆ ಕೊಠಡಿಗಳೇ ಇಲ್ಲ ಅನ್ನುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಸದ್ಯಕ್ಕೆ ಏನಾಗ್ತಾ ಇದೆ? ಒಂದು ಕೊಠಡಿಯಲ್ಲಿ ಎಷ್ಟು ಮಕ್ಕಳು ವಿದ್ಯಾಭ್ಯಾಸವನ್ನ ಕಲ್ತ್ಕೊಳ್ತಾ ಇದ್ದಾರೆ ಅಂತ ಹೇಳಿ? ಹೌದು ರಮ್ಯಾ, ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಕಳಿಸುವವರ ಸಂಖ್ಯೆ ತೀರಾ ವಿರಳ ಆಗಿದೆ ಅಂತಾನೆ ಹೇಳ್ಬೋದು. ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ಒಂದು ಮೂಗು ಮುರಿಯತಕ್ಕಂತ ಒಂದು ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿದೆ. ಮಕ್ಕಳದ ಲಕ್ಷ ಕೊಟ್ಟು ಖಾಸಗಿ ಶಾಲೆಗಳಿಗೆ ಹಾಕ್ತಾರೆ ವಿನಃ ಸರ್ಕಾರಿ ಶಾಲೆಗೆ ಯಾರು ಹಾಕೋದಿಲ್ಲ. ಆದ್ರೆ ಇಲ್ಲಿರ್ತಕ್ಕಂತ ಒಂದು ಸರ್ಕಾರಿ ಶಾಲೆ ಏನಿದೆ, ಎಲ್ಲಾ ಖಾಸಗಿ ಶಾಲೆಗಳ ದಾಖಲೆಗಳನ್ನ ಉಡಿಸ್ ಮಾಡಿರ್ತಕ್ಕಂಥದ್ದು. ಏನು ಫಲಿತಾಂಶದಲ್ಲಿ ನಂಬರ್ 1 ಇರ್ತಕ್ಕಂಥ ಈ ಒಂದು ಸರ್ಕಾರಿ ಶಾಲೆ ಏನಿದೆ, ಇದು ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಹಂಪನಕಟ್ಟೆ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆ ಇದಾಗಿರ್ತಕ್ಕಂಥದ್ದು. ಸುಮಾರು 700ರಿಂದ 800 ಜನರು ಈ ಒಂದು ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾರೆ. ಹಂಪನಕಟ್ಟೆ ಏನು ಗ್ರಾಮ ಇದೆ, ಸುತ್ತಮುತ್ತಲ ಗ್ರಾಮದ ಮಕ್ಕಳು ಈ ಒಂದು ಶಾಲೆಗೆ ವಿದ್ಯಾಭ್ಯಾಸಕ್ಕೆ ಬರ್ತಾರೆ ಮತ್ತು ಫಲಿತಾಂಶದಲ್ಲೂ ಕೂಡ ಉತ್ತಮವಾಗಿದೆ ಮತ್ತು ನಂಬರ್ 1 ಸ್ಥಾನದಲ್ಲಿ ಈ ಒಂದು ಶಾಲೆ ಇರ್ತಕ್ಕಂಥದ್ದು. ಆದ್ರೆ ಈ ಶಾಲೆಯ ದುಸ್ಥಿತಿ ಅಂತದ್ದು ಅಂತ ಹೇಳಿದ್ರೆ 2 ತರಗತಿಯ ಮಕ್ಕಳು ಒಂದೇ ಕ್ಲಾಸ್ ರೂಮ್ ನಲ್ಲಿ ಕುಳಿತು ಪಾಠ ಕೇಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಕ್ಕಳು ಜಾಸ್ತಿ ಇರೋದ್ರಿಂದ ಒಂದೊಂದು ದಿನ ಹೊರಗಡೆ ಮರದ ಕೆಳಗಡೆ ಕುಳಿಸಿ ಪಾಠ ಮಾಡತಕ್ಕಂತ ಕೆಲಸವನ್ನ ಈಗಾಗಲೇ ಕೋಟಿ ಬೆಲೆ ಬಾಳುವಂತಹ ಭೂಮಿ ದಾನ ಮಾಡಿದ್ರು ಕೂಡ ಅದು ಪ್ರಯೋಜನಕ್ಕೆ ಬರ್ತಾ ಇಲ್ಲ ಅಂತಂದ್ರೆ ಸಹಜವಾಗಿಯೇ ಪ್ರಶ್ನೆ ಮಾಡ್ತಾರೆ. ರೈತರು ಕೊಟ್ಟಿರೋರು ಕೂಡ ಪ್ರಶ್ನೆ ಮಾಡ್ತಾರೆ, ಯಾಕೆ ಶಾಲೆ ನಿರ್ಮಾಣ ಮಾಡಿಲ್ಲ, ಅದು ಕೂಡ ಅರ್ಧಂಬರ್ಧ ನಿರ್ಮಾಣ ಮಾಡಿದ್ದಾರೆ, ಯಾಕೆ ಈ ರೀತಿಯಾಗಿ ಅಂತ ಹೇಳಿ. ಏನ್ ಹೇಳ್ತಾರೆ ಊರಿನ ಗ್ರಾಮಸ್ಥರು?
ಖಂಡಿತವಾಗ್ಲೂ ರಮ್ಯಾ, ಏನು ಕೋಟಿ ಕೋಟಿ ಬೆಲೆ ಬಾಳ್ತಕ್ಕಂತ ಭೂಮಿಯನ್ನ ಆ ಗ್ರಾಮದ ಅಂಬರೀಶ್ ಗೌಡ ಅಂತಕ್ಕಂಥವ್ರು ಶಾಲೆಗೆ ದಾನವಾಗಿ ಕೊಟ್ಟಿದ್ದಾರೆ. ಸೊ ದಾನವಾಗಿ ಕೊಟ್ಟಿರ್ತಕ್ಕಂಥ ಜಾಗದಲ್ಲಿ ಸರ್ಕಾರ ಅರ್ಧಂಬರ್ಧ ಕಟ್ಟಡವನ್ನ ನಿರ್ಮಾಣ ಮಾಡಿದೆ. ಕಟ್ಟಡವನ್ನು ಕೂಡ ಅಲ್ಲಿ ಪೂರ್ಣಗೊಳಿಸಿಲ್ಲ. ಇನ್ನು ಮಕ್ಕಳಿಗೆ ಮೂಲಭೂತ ಸೌಲಭ್ಯಗಳು ಕೂಡ ಅಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಮೂಲಭೂತ ಸೌಲಭ್ಯಗಳು ಇಲ್ಲ, ನಾವು ಕೊಟ್ಟಿರ್ತಕ್ಕಂಥ ಭೂಮಿಯಲ್ಲಿ ನೀವು ಕಟ್ಟಡನೂ ಕಟ್ಟಿಲ್ಲ, ಯಾವ ರೀತಿ ನೀವು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತೀರಿ ಅನ್ನುವಂತ ನಿಟ್ಟಿನಲ್ಲಿ ಗ್ರಾಮಸ್ಥರು ಕೂಡ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಬಾರಿ BO ಮತ್ತು ಸ್ಥಳೀಯ ಶಾಸಕರ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಅನ್ನುವಂತ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರೆ. ನಾವು ಕೋಟ್ಯಾಂತರ ಬೆಲೆ ಬಾಳ್ತಕ್ಕಂಥ ಭೂಮಿಯನ್ನ ನಾವು ಶಾಲೆಗೆ ಕೊಟ್ಟಿದ್ದೀವಿ, ನಮ್ಮ ಮಕ್ಕಳು. ಓಕೆ ವೆಂಕಟೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಭೂಮಿಯನ್ನ ದಾನವಾಗಿ ಕೊಟ್ಟಂತಹ ಅಂಬರೀಶ್ ಗೌಡ್ರೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗೌಡ್ರೆ ನಮಸ್ತೆ. ಮೇಡಮ್ ಗೌಡ್ರೆ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ, ಹೇಳ್ರಿ ಮೇಡಮ್. ಗೌಡ್ರೆ, ನೀವು ಕೊಟ್ಟಿರುವಂತಹ ಭೂಮಿ ಅಂದ್ರೆ ದಾನ ಮಾಡಿದ್ದೀರಲ್ಲ, ಅದು ಮಕ್ಕಳಿಗೆ ಪ್ರಯೋಜನ ಆಗ್ತಾ ಇಲ್ಲ, ಯಾವುದೇ ಪ್ರಯೋಜನಗಳು ಆಗ್ತಾ ಇಲ್ಲ. ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಅಧಿಕಾರಿಗಳು ಮುಖಾಂತರ ಸಾಕಷ್ಟು ಪ್ರಯತ್ನ ಮಾಡಿದ್ರೆ, ನಮ್ಮಲ್ಲಿ ಮೊದಲು ಇರ್ತಕ್ಕಂತ DC ಅವರು ವೆಂಕಟೇಶ್ ಸರ್ ಅವರು ಇದ್ರು, ಮೊದಲು ನಮ್ಮ ವಿಜಯನಗರ ಡಿಸ್ಟ್ರಿಕ್ಟ್ DC ಅವರು ಈ ನಾವು ಶಾಲೆನ ಗಣಾಪುರ ಇದಕ್ಕೆ BMM ಇಸ್ಪತ್ ಕಂಪ್ನಿಯವರು ಕೊಟ್ಟು ಮಾಡಿರೋ ಶಾಲೆಗೆ ಶಿಫ್ಟ್ ಮಾಡ್ತೀವಿ ಅಂದ್ರು. ನಾವ್ ಅದಕ್ಕೆ ಬಿಲ್ಕುಲ್ ಒಪ್ತಾ ಇಲ್ಲ. ಯಾಕಂತಂದ್ರೆ ನಮ್ದು ಅದಕ್ಕಿಂತ ರಿಸಲ್ಟ್ ನಲ್ಲಿ ಬಹಳ ಮುಂದಿದ್ದು ಮಕ್ಕಳು ಓದ್ತಕ್ಕಂತ ವ್ಯವಸ್ಥೆಯಲ್ಲಿ ನಮ್ಗೆ ಶಿಫ್ಟಿಂಗ್ ವಿಲೇಜ್ ಇವೆಲ್ಲ ತುಂಗಭದ್ರಾ ಡ್ಯಾಮಿಗೆ ಕನ್ಸ್ಟ್ರಕ್ಷನ್ ಆಗಿ ಹೋಗಿರ್ತಕ್ಕಂಥ ಶಿಫ್ಟೆಡ್ ವಿಲೇಜ್ ಇವಕ್ಕ ಸಾರಿಗೆ ಸವಲತ್ತು ಇಲ್ದಂಗಾಗಿ ಹೆಣ್ಮಕ್ಳು ಋತುಮತಿ ಆಧಾರನ ಊರಿಗೆ ಕಳಿಸ್ದಂಗ, ಅಲ್ಲಿ ಶಾಲೆಗೆ ಕಳಿಸ್ದಂಗ ಈ ತರ ಎಲ್ಲ ಎಡವಟ್ಟಾಗೋದ್ರಿಂದ ಈಗ ಸರ್ಕಾರದ ಧೋರಣೆ ಏನಿತ್ತು, ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೀರಂತೆ ಅಂತ. ಹೌದು, ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ಮಾಡಿದ್ರೆ ಬರ್ತಾ, ಆ ಸೆಂಟ್ರಲ್ ಸ್ಕೀಮ್ ಇಂದ ನಾವು ಶಾಲೆ ತಗೊಂಡು ಇದು ಮಾಡಿದ್ರೆ ರಿಸಲ್ಟ್ ನಲ್ಲಿ ಫಸ್ಟ್ ಇದೀವಿ. ಇಡೀ ನಮ್ಮ ವಿಜಯನಗರ ಡಿಸ್ಟಿಕ್ಗೆ 2 ಸಾರಿ ರ್ಯಾಂಕ್ ಇದರಲ್ಲಿದೀವಿ ನಾವು. ಆದ್ರೂ ನಮಗೆ ಸವಲತ್ತಿನಿಂದ ಬಹಳ ವಂಚಿತ ಆಗಿ ಅಧಿಕಾರಿ ಆಗಿರ್ಲಿ, ಜನಪ್ರತಿನಿಧಿಗಳಾಗಿರ್ಲಿ, ಹೋಗಿರ್ತಕ್ಕಂತ ಇಲ್ಲಿಂದ ಆರ್ಚ್ ಹೋಗಿರ್ತಕ್ಕಂತ MLA MP MLCಗಳು ಇವ್ರು ಎಲ್ಲರ ಹತ್ರನು ಕಾಂಟ್ಯಾಕ್ಟ್ ಮಾಡಿ ಎಲ್ಲರೂ ಕೇಳಿದ್ರು ಎಲ್ಲರೂ ಕೈ ಚೆಲ್ಲಿ ಕುಂದ್ರಂತ ಕೆಲಸ ಮಾಡಿರೋ ವಿನಃ ಯಾರು ನಮಗೆ ಸಹಾಯ ಮಾಡಕ್ ಮುಂದೆ ಬರ್ತಾ ಇಲ್ಲ. ಈಗ ನೀವು ಹೇಳಿದ್ರಿ MLA MP ಗಳನ್ನ ಭೇಟಿ ಮಾಡಿದ್ವಿ, ಮಾತನಾಡಿದ್ವಿ, ಯಾರು ಬರ್ಲಿಲ್ಲ ಅಂತ. ಏನ್ ಹೇಳಿದ್ರು? ಏನು ಭರವಸೆಯನ್ನ ಕೊಡ್ಲೇ ಇಲ್ವಾ ಅವರು? ಆಯ್ತು ನೋಡೋಣ, ಮುಂದಿನ ದಿನಗಳಲ್ಲಿ ನಾವು ಸರಿಪಡಿಸ್ತೀವಿ ಅಂತ ಏನು ಹೇಳಲೇ ಇಲ್ವಾ ಅಂತ? ಅಲ್ಲ, ಅವ್ರು ಹೇಳ್ತಾರೆ, ಏನ್ ಹೇಳ್ತಾರ, ನಾವೇನ್ ಮಾಡೋಣಪ್ಪ, ಈಗ ಅಲ್ಲಿ ಪಕ್ಕಿಗೆ ಐತಿ, ಅದಕ್ಕೆ ಸವಲತ್ತು ಐತಿ, ಬೇರೆ ಪ್ರೈವೇಟ್ ಕಂಪ್ನಿಯವ್ರು ಮಾಡ್ತಾರ, ಅಲ್ಲಿಗೆ ಹೋಗ್ರಿ ನೀವು. ಸರ್ಕಾರಿ ಶಾಲೆ ಮುಚ್ಚೋ ವ್ಯವಸ್ಥೆಯಲ್ಲಿ ಅವ್ರು ಮಾತಾಡ್ತಕ್ಕಂಥ ಅಧಿಕಾರಿಗಳು. ಸರ್ಕಾರಿ ಶಾಲೆ ಬೇಕಾಗಿಲ್ಲಪ್ಪ, ಪ್ರೈವೇಟ್ನವ್ರಿಗೆ ದುಡ್ಡು ಸುರಿದು ಹೊರಟು ಅವ್ರ ಕಡೆಯಿಂದ ಬರ್ತಕ್ಕಂಥದ್ದು ಬಕ್ಷಿಸಿಗೆ ಇಷ್ಟಪಟ್ರೆ ವಿನ ನಮ್ಮ ಸರ್ಕಾರಿ ಶಾಲೆಯಿಂದ ಸಂಪರ್ಕದಲ್ಲಿರಿ. ನೋಡಿ, ಶಾಸಕರೇ ದೂರವಾಣಿ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ, ಅವರನ್ನು ಕೂಡ ಮಾತನಾಡಿಸ್ತೀವಿ. ನೀವು ಕೂಡ ಹಾಗೆ ಸಂಪರ್ಕದಲ್ಲಿರಿ. ನೇಮಿರಾಜ್ ನಾಯಕ್ ಶಾಸಕರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ರೀ ಸರ್. ವಿಜಯನಗರದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಅವ್ಯವಸ್ಥೆ ನಿಮ್ಮ ಗಮನಕ್ಕೆ ಬಂದಿದ್ಯಾ? ಯಾಕಂದ್ರೆ ಸಾಕಷ್ಟು ಬಾರಿ ನಿಮ್ಮ ಗಮನಕ್ಕೆ ತಂದಿದ್ದೀವಿ ಅಂತ ಹೇಳಿ ಈ ಭೂಮಿ ದಾನ ಕೊಟ್ರಲ್ಲ, ಅವರು ಕೂಡ ಹೇಳ್ತಾ ಇದ್ದಾರೆ. ನೋಡಿ, ಅಂಬರೀಶ್ ಗೌಡ್ರು ಪಾಪ ಅವರು ಸರ್ಕಾರಿ ಶಾಲೆ ಕಟ್ಲಿಕ್ಕೆ ಜಾಗವನ್ನ ದಾನವಾಗಿ ಕೊಟ್ಟಿದ್ದಾರೆ. ಅವ್ರ ಕುಟುಂಬ ಇವತ್ತಿನ ದಿನಮಾನಗಳಲ್ಲಿ ಕೋಟ್ಯಾಂತರ ಬೆಲೆ ಬಾಳೋ ಜಮೀನ್ ಕೊಟ್ಟಿದ್ದಾರೆ ಸರ್ಕಾರಿ ಶಾಲೆಗೆನೆ. ನಾನು ಒಂದ್ಸಲ ಭೂಮಿ ಪೂಜೆನೂ ಮಾಡಿದ್ದೀನಿ, ಕೆಲವು ಕೊಠಡಿ ಆಗಿದೆ. ಆಮೇಲೆ ಇನ್ನು ಹೆಚ್ಚಿನ ಕೊಠಡಿಗೆ ನಾನು KKRDB ನಲ್ಲಿ ಅನುದಾನ ಕೊಡುವಂತದ್ದು ಮಾಡ್ತೀನಿ. ಇನ್ನೊಂದು ಏನಾಗ್ತಾ ಇದೆ, ಇವತ್ತು ನಾವು ಜಾಗ ಸಿಗದೆ ಕಷ್ಟ ಇರತ್ತೆ, ಅದಕ್ಕೆ ದಾನ ಕೊಟ್ಟವ್ರ ಹೆಸರನ್ನು ಕೂಡ ಮೆನ್ಷನ್ ಮಾಡುವಂತದ್ದು. ಯಾಕಂದ್ರೆ ಕೋಟಿಗಟ್ಟಲೆ ಬೆಲೆ ಬಾಳೋ ಜಾಗ ಅದು. ಹೌದು. ಯಾಕಂದ್ರೆ ಪಾಪ ಇವತ್ತಿನ ಸಂದರ್ಭದಲ್ಲಿ ಅಷ್ಟು ಬೆಲೆ ಬಾಳೋ ಜಮೀನು ಯಾರು ದಾನವಾಗಿ ಕೊಡ್ಲಿಕ್ಕೆ ಕಷ್ಟ ಇರುವಂತ ಸಂದರ್ಭದಲ್ಲಿ ಆ ಕುಟುಂಬ ಕೊಟ್ಟಿದೆ. ನಮ್ಮ ಅಂಬರೀಶ್ ಗೌಡ್ರು ಅವರು ಕುಟುಂಬದವರು, ಅದಕ್ಕೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಅವ್ರಿಗೆ ಅದು ಕಳಕಳಿ ಇದೆ. ನಾವು ಕೊಟ್ಟ ಜಾಗದಲ್ಲಿ ಇದು ಯುಟಿಲೈಸ್ ಆಗ್ಬೇಕು, ಶಿಕ್ಷಣ ಇಲಾಖೆಗೆ ಮತ್ತೆ ಮಕ್ಕಳಿಗೆ ಶಾಲಾ ಕೊಠಡಿ ಆಗ್ಬೇಕನ್ನುವಂಥದ್ದು ಅವ್ರದ್ದು ಕೋರಿಕೆ. ಅದು ಖಂಡಿತ ನಾವು ಮಾಡ್ಕೊಡೋಣ, ಎರಡನೇ ಮಾತಿಲ್ಲ. ಸರ್, ಈಗ ನೋಡಿ, ಪಾಪ ಮಕ್ಕಳು ಒಂದೇ
ಒಂದೇ ಒಂದು ಕೊಠಡಿಯಲ್ಲಿ ಎರಡೆರಡು ತರಗತಿಗಳನ್ನು ಮಾಡಲಾಗ್ತಾ ಇದೆ ಮತ್ತು ಮಕ್ಕಳಿಗೂ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ ಸರ್. ಇನ್ನೂ ಕೂಡ ಈ ಒಂದು ಕಟ್ಟಡ ನಿರ್ಮಾಣ ಪೂರ್ಣ ಆಗಿಲ್ಲ. ಪೂರ್ಣಗೊಳಿಸೋದಕ್ಕೆ ನೀವು ಯಾವ ರೀತಿಯಾದಂತಹ ಕ್ರಮವನ್ನು ತೆಗೆದುಕೊಳ್ತೀರಾ ಸರ್? ಈ ಮೂಲಕ ನೀವು ಗೌಡ್ರಿಗೆ ಏನು ಹೇಳ್ತೀರಿ ಅಂತ. ಈಗ ಯಾರು ಅದನ್ನ ಪೂರ್ಣ ಮಾಡಿಲ್ಲ ಅವ್ರ ಮೇಲೆ ಆಕ್ಷನ್ ತಗೊಳ್ಳೋ ಕೆಲಸ ಮಾಡೋಣ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಕಾಮಗಾರಿಯನ್ನ ಅದಕ್ಕೆ ಟೈಮ್ ಬಾಂಡ್ ಅಂತ ಇರುತ್ತೆ, ಅಷ್ಟರೊಳಗೆ ಕೆಲಸ ಮುಗಿಬೇಕು. ನಾನು BO ಅವ್ರನ್ನ ಸೋಮವಾರಕ್ಕೆ ನಾನು ಇಲ್ಲಿ ನನ್ನ ಆಫೀಸಿಗೆ ಕರ್ಸ್ಕೋತೀನಿ. ಕರ್ಸ್ಬಿಟ್ಟು ಯಾರು ಏಜೆನ್ಸಿ ಏನು ಎಂತು ನೀವು ಬೇಗ ಯಾಕೆ ಅದನ್ನ ಕಂಪ್ಲೀಟ್ ಮಾಡಿಲ್ಲ, ZP ಅವ್ರು ಇದ್ರೆ ZP ಅವರು, ಇಲ್ಲ ಲ್ಯಾಂಡ್ ಆರ್ಮಿ ಅವರು ಇದ್ರೆ ಲ್ಯಾಂಡ್ ಆರ್ಮಿ ಅವ್ರನ್ನ, ಅಥವಾ PWD ಅವ್ರ ಏಜೆನ್ಸಿ ಇದ್ರೆ ಅವ್ರನ್ನ ಕರ್ಸ್ಬಿಟ್ಟು ಇಮಿಡಿಯೇಟ್ ಅದನ್ನ ಪೂರ್ಣ ಮಾಡಕ್ ವ್ಯವಸ್ಥೆ ಮಾಡುವಂತದ್ದು. ಇಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೆ ಕ್ರಮ ಜರುಗಿಸುವಂತ ಕೆಲಸವನ್ನ ನಾವು ಮಾಡೋಣ. ಅಂಬರೀಶ್ ಗೌಡ್ರೆ, ನೀವು ಶಾಸಕರ ಹತ್ರ ಮಾತನಾಡಬಹುದು, ಈ ಮೂಲಕ ನೀವೇನ್ ಆಗ್ರಹಿಸ್ತೀರಿ ಅಂತ ಕೇಳ್ಬೋದು. ಶಾಸಕರು ನಮ್ಗೇನು ಹೊಸಬ್ರೇನಲ್ಲ, ನಮ್ಮ ಮರಮಳ್ಳಿ ಭಾಗದವ್ರು ಅವ್ರು ಕೂಡ ಇಂತ ಒಂದು ಸಂದರ್ಭಗಳು ನಾವು ಅವ್ರು ಕಲ್ತು ಹೋದ ಸಂದರ್ಭದಾಗ ಇಲ್ಲಿಂದ ನಾವು 3 ಕಿಲೋಮೀಟರ್ ಹೋಗಿ ಅವ್ರು ಅಲ್ಲಿಂದ 2 ಕಿಲೋಮೀಟರ್ ಬಂದು ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಅವ್ರ ಗಮನಕ್ಕೆ ಐತಿ. ಜೊತೆಗೆ ಇಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಏನಾಗಿದೆ ಅಂದ್ರೆ ಸಾರಿಗೆ ವ್ಯವಸ್ಥೆ ಕುಂಠಿತ ಆಗಿರೋದ್ರಿಂದ ಹೆಣ್ಣು ಮಕ್ಳಿಗೆ ಹೋಗಕ್ ಆಗ್ತಾ ಇಲ್ಲ ಇಲ್ಲಿಂದ. ಅದನ್ನ ದಯಮಾಡಿ ಅವರು ಒಂದ್ಸರಿ ಅವಾಗ ಗಮನಕ್ಕೆ ತಂದಾಗ ಮಾಡಿಕೊಟ್ಟಂಗ ಮಾಡಿ ಕ್ಯಾನ್ಸಲ್ ಮಾಡಿದ್ರೆ ಇದರಿಂದ ಲಾಸ್ ಆಗತ್ತೆ ನಮಗೆ ಅಂತ. ಬಟ್ ಸರ್ಕಾರ ಕ್ಲಾಸ್ ಲಾಭದ ಪ್ರಶ್ನೆ ಬರೋದಲ್ಲ. ಹೋಗ್ತಕ್ಕಂಥ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಹುಡುಗರು ಇಲ್ಲಿ SLC ಆದ ನಂತರ ಹೋಗ್ತಕ್ಕಂಥ ಹುಡುಗರು ಸಾಕಷ್ಟು ಇದಾರೆ, ಮುಂದಿನ ಸಿಟಿಗೆ ಹೋಗೋರು. ಅವ್ರಿಗೆ ಕೂಡ ಬಹಳ ಕುಂಠಿತ ಆಗಿ ವಿದ್ಯಾಭ್ಯಾಸ ಸಾಕಷ್ಟು ನಡುವರ್ಕರ ಬಿಡ್ತಾರೆ. ದಯಮಾಡಿ ಶಾಸಕರು ನಮ್ಮ ಕಡೆ ಗಮನ ಇಟ್ಟು ಇದನ್ನ ಸ್ವಲ್ಪ ಮುಂದುವರಿಸ್ಕೊಟ್ಟು ಹೋದ್ರೆ, ನಾನು ಅವ್ರಿಗೆ ಕೂಡ ಈ ದಾನ ಕೊಡೋ ಕಾಲಕ್ಕೆ ಕೂಡ ಅವ್ರಿಗೆ ವಿಷಯ ತಿಳಿಸಿದ್ದೆ ಕೂಡ ನಾನು. ಸರ್ ನಾನು ಹಿಂಗ್ ಕೊಡ್ತಾ ಇದ್ದೀನಿ, ನಮ್ಮ ಊರಲ್ಲಿ ಹಿಂಗ ಆಗೈತೆ, BMM ಫ್ಯಾಕ್ಟರಿ ಅವ್ರ ಅಭಾವದಿಂದ ನಮಗೆಲ್ಲ ಇಲ್ಲೆಲ್ಲ ಮಕ್ಕಳು ಶಾಲೆ ಬಿಡ್ತಾ ಇದಾರ, ಅಷ್ಟು ದೂರ ಹೋಗಕ್ ಆಗೋದಲ್ಲ ಅಂತ ಅಂದಾಗ, ಗೌಡ ನೀನ್ ತಿಳಿತಿಲ್ಲ ಅಂತ ನಮ್ಗೆ ಹೇಳಿದ್ರು. ಸರ್ ಇಲ್ಲ, ಇದು ದಯಮಾಡಿ ಒಂದು ನೀವು ಬಂದು ಅದು ಭೂಮಿ ಪೂಜೆ ಒಂದು ನೆರವೇರಿಸ್ಕೊಟ್ಟು ಯಾವ್ದಾರ ವ್ಯವಸ್ಥೆಯಲ್ಲಿ ಮಾಡಿಕೊಡ್ರಿ ಅಂದ್ರೆ ಹಾಕಿದ್ದಾರೆ. ಯಾರೋ ಚಂದ್ರನಾಯ್ಕ ಅನ್ನೋರು ಏನೋ ಅದು ಯಾರೋ ಇದ್ರಲ್ಲಿ 2 ರೂಮ್ ಕಂಪ್ಲೀಟ್ ಮಾಡ್ಯಾರ. ಅದು ರೂಫಿಂಗ್ ಕೂಡ ಮೇಲೆ ಸರಿಯಾದ ರೀತಿಯಾಗಿ ಆಗಿಲ್ಲ, ಆದ್ರೂ ಕೂಡ 2 ರೂಮ್ ಕಂಪ್ಲೀಟ್ ಮಾಡಿದಾರೆ. ಇನ್ನು ಉಳಿದ್ 2 ರೂಮ್ ಏನದಾವಲ್ಲ ಈ ತರಾತುರಿಯಲ್ಲಿ ಆಗಿ ಈ ಅಕಾಡೆಮಿಕ್ ಪೀರಿಯಡ್ ನಲ್ಲಿ ಅಲ್ಲಿ ಸ್ಕೂಲ್ ನಡೆಸೋ ವ್ಯವಸ್ಥೆ ಮಾಡ್ಕೊಡ್ರಿ ಅಂತ ಹೇಳಿ ನಾವು ಕೈ ಮುಗಿದು ಕೇಳ್ತಾ ಇದೀವಿ ಶಾಸಕರಿಗೆ. ಗೌಡ್ರೆ ಈಗ ಒಂದ್ ನಿಮಿಷ ಗೌಡ್ರೆ, ಈಗ ನನ್ನ ಸೋಮವಾರನೇ ನಾನು ಅಧಿಕಾರಿಗಳಿಗೆ ಕರ್ಸ್ಕೊತೀನಿ. ಈಗ ಎಲ್ಲಾ ಕಡೆ ನಾವು ಏನ್ ಮಾಡ್ತೀವಿ, ಈಗ ಶಾಲಾ ಕೊಠಡಿಗಳು ಎಲ್ಲಿ ಇಲ್ಲ ಅಲ್ಲಿ ಕೊಡುವಂತ ವ್ಯವಸ್ಥೆ ನಾನು KKRDB ನಲ್ಲಿ ನಾನು ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಇನ್ನ ನಿಮ್ಗೆ ಎಷ್ಟು ಕೊಠಡಿಗಳು ಬೇಕು ನಾವು ವ್ಯವಸ್ಥೆ ಮಾಡ್ತೀನಿ. ಆಮೇಲೆ ಇವತ್ತು ಮರೇಮನಹಳ್ಳಿ, ವೆಂಕಟಾಪುರ, ವ್ಯಾಸನಕೆರೆ, ಹಂಪಿನಕಟ್ಟೆ, ಮರೇಮನಹಳ್ಳಿಗೆ ಹೋಗ್ಬೇಕಿದ್ರೆ ಕಷ್ಟ ಆಗತ್ತೆ. ಅಲ್ಲಿ ಪಾಪ ಮಕ್ಕಳಿಗೆ ತಾವು ತಮ್ಮ ಏನು ಕಳಕಳಿ ಇದೆ, ಖಂಡಿತ ನಾನು ಅದನ್ನ ಸ್ವಾಗತಿಸ್ತೀನಿ. ಆಮೇಲೆ ಜಮೀನು ಕೊಟ್ಟಿದ್ದೀರಿ, ನಿಜವಾಗ್ಲೂ ಕೂಡ ಈ ಇವತ್ತಿನ ದಿನಮಾನಗಳಲ್ಲಿ ಈ ಜಮೀನು ಮಾರಿದ್ರೆ ಅಷ್ಟು ದುಡ್ಡು ಸಿಗ್ತದ ಅನ್ನುವಂತ ಕಾಲದಲ್ಲಿ ತಾವು ದಾನ ಮಾಡಿರುವಂತದ್ದು, ನಾನು ಅದನ್ನೇ ಅವತ್ತೇ ಹೇಳ್ದೆ. ನಾನು ಖಂಡಿತ ನಿಮಗೆ ಕೃತಜ್ಞತೆಯನ್ನು ಹೇಳ್ತೇನೆ. ನಿಮ್ಮ ಕುಟುಂಬದ, ನಿಮ್ಮ ಪೂರ್ವಜರ ಹೆಸರು ಏನ್ ಅವತ್ತು ಹೇಳಿದ್ರಿ ಅದನ್ನು ಬರ್ಸುವಂತ ಕೆಲಸ ನಾವು ಮಾಡ್ಕೊಡ್ತೀವಿ. ಇದನ್ನ ಅತಿ ಶೀಘ್ರದಲ್ಲಿ ನಾನು ಹೊಸ ಕೊಠಡಿ ಇನ್ನ ಎಷ್ಟು ಬೇಕೋ ಹಾಕೊಡ್ತೀನಿ, ಇದೇ ವರ್ಷದಲ್ಲಿ ಹಾಕೊಡ್ತೀನಿ. ಓಕೆ, ಅಂಬರೀಶ್ ಗೌಡ್ರೆ ಭರವಸೆಯನ್ನ ಕೊಟ್ಟಿದ್ದಾರೆ ಶಾಸಕರು. ಸೋಮವಾರ ಕೂಡ ಭೇಟಿ ಮಾಡ್ತೀನಿ ಸಂಬಂಧಪಟ್ಟಂತಹ ಅಧಿಕಾರಿಗಳನ್ನ ಅಂತ ಕೂಡ ಹೇಳಿದ್ದಾರೆ. ಈ ಮೂಲಕ ನೋಡೋಣ ಮುಂದಿನ ದಿನಗಳಲ್ಲಿ ಎಷ್ಟು ಬೇಗ ಈ ಕಟ್ಟಡ ನಿರ್ಮಾಣ ಆಗತ್ತೆ ಮತ್ತೆ ಬಸ್ನ ವ್ಯವಸ್ಥೆ ಆಗತ್ತೆ ಅಂತ ಹೇಳಿ ನೋಡೋಣ. ಧನ್ಯವಾದಗಳು ಶಾಸಕರುಗಳಿಗೂ ಕೂಡ ಮತ್ತೆ ಅಂಬರೀಶ್ ಗೌಡ್ರಿಗೂ ಕೂಡ ಧನ್ಯವಾದ.